ನಮಸ್ಕಾರ ಎಲ್ಲರಿಗೂ. ನಮ್ಮ 6ನೇ ಚಿಕ್ಕಪ್ಪನ ಪುಟ್ಟ ಸಂಸಾರದ ಬಗ್ಗೆ ನಿಮ್ಮ ಹತ್ರ ಇವತ್ತು ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ 6ನೇ ಚಿಕ್ಕಪ್ಪನಿಗೆ 25 ವರ್ಷಕ್ಕೇ ಕರೆಕ್ಟಾಗಿ ಮದುವೆ ಆಯ್ತು. ಅವನ ಮದುವೆ ಆದಂತಹ ಹೆಣ್ಮಗಳು ಆಕೆಗೆ ಕೂಡ 25 ವರ್ಷ ಆಗಿತ್ತು. ಇಬ್ಬರಿಗೂ ಸಮ ಏಜ್ ಆಗಿತ್ತು. ಹಾಗಾಗಿ ಅವ್ರಿಗೆ ನೌಕರಿ ಬಂದಿತ್ತು. ಆವಾಗ ಅವ್ರಿಗೆ ಅರ್ಜೆಂಟಾಗಿ 25,000 ಅಡ್ವಾನ್ಸ್ ಕಟ್ಟಬೇಕಾಗಿತ್ತು ನೌಕರಿ ಸಲುವಾಗಿ. ಹಾಗಾಗಿ ಅವರು 25,000 ರೂಪಾಯಿ ಅವಾಗೆಲ್ಲ ಭಾಳ ವರದಕ್ಷಿಣೆ ಕಡಿಮೆ ಅಲ್ಲ. ಹಾಗಾಗಿ 25,000 ರೂಪಾಯಿ ವರದಕ್ಷಿಣೆ ಅವ್ರು ಕೊಡೋಕೆ ಒಪ್ಕೊಂಡ್ರು. ಹಾಗಾಗಿ ನಾವು ಆ ಒಂದು ನಮ್ಮ ಚಿಕ್ಕಮ್ಮರನ್ನ ನಾವು ಮಾಡ್ಕೊಂಬಂದ್ವಿ. 25,000 ರೂಪಾಯಿ ವರದಕ್ಷಿಣೆ. ಬಂಗಾರ ಅದು ಎಷ್ಟು ಕೊಟ್ಟು ನನಗಂತೂ ಗೊತ್ತಿಲ್ಲ. ಅವ್ರದ್ದೊಂದು ಪುಟ್ಟ ಸಂಸಾರ ಶುರುವಾಯಿತು. ಅಷ್ಟು ವರದಕ್ಷಿಣೆಗೆ ಅವ್ರನ್ನ ಮದುವೆ ಮಾಡ್ಕೊಂಡ್ಬಂದ್ವಿ. ಚಿಕ್ಕಪ್ಪಗೆ ನೌಕರಿ ಕೂಡ ಸಿಕ್ತು, ಅದು ರೇಷ್ಮೆ ಇಲಾಖೆ ಒಳಗೆ. ಹಾಗಾಗಿ ಚಿಕ್ಕಪ್ಪಗೆ ಭಾಳ ವರ್ಷ ಮಕ್ಕಳು ಆಗಲೇ ಇಲ್ಲ. ಮದುವೆಯಾಗಿ 13 ವರ್ಷ 14 ವರ್ಷ ಕಳೆದ ಮೇಲಿನ ಒಬ್ಬ ಹೆಣ್ಣು ಮಗಳು ಮಾತ್ರ ಹುಟ್ಟಿದ್ಲು. ಅಲ್ಲಿವರೆಗೂ ಅವರು ದೇವ್ರ ಪೂಜೆ ಅದು ಇದು ಅಂತ ಎಷ್ಟೆಲ್ಲ ನಡ್ಕೊಂಡ್ರು. ದೇವರಿಗೆ ಎಲ್ಲ ಹಾಸ್ಪಿಟಲಿಗೆ ತೋರಿಸಿದ್ರು. ಏನಾದರೂ ಅವರಿಗೆ ಲಾಸ್ಟಿಗೆ ಹುಟ್ಟಿದ್ದು ಒಂದು ಹೆಣ್ಮಗಳು, ಮುದ್ದಾದ ಹೆಣ್ಮಗಳು. ಆಕೆ ಈಗ ದೊಡ್ಡವಳಾಗಿ ಮತ್ತು ಮದುವೆ ಆಗಿ ಆಕೆಗೆ ಕೂಡ ಒಂದು ಮಗು ಆಗೈತಿ. ಈಗ 2ನೇ ಮಗುಗೆ ಆಕೆ ತಯಾರಿ ನಡೆಸಿದಾಳೆ. ಒಂದು ಪುಟ್ಟ ಸಂಸಾರ ಅಂತ ಹೇಳ್ಬೋದು. ಚಿಕ್ಕಪ್ಪನಿಗೆ ನೌಕರಿ ಇದ್ದಿದ್ದರಿಂದ ಅವ್ರು ಯಾವಾಗಲೂ ಸುಖವಾಗಿದ್ದರು, ಯಾವಾಗಲೂ ಕಷ್ಟಪಡಲಿಲ್ಲ. ದುಡ್ಡಿಗೆ ಅದಕ್ಕೆ ಇದಕ್ಕೆ ಅಂತ ಸಂಸಾರ ನಡೆಸೋಕ್ಕೆ ಅಂತ ಯಾವಾಗಲೂ ಕಷ್ಟಪಡಲಿಲ್ಲ. ತುಂಬ ಚೆನ್ನಾಗಿ ಅವ್ರ ಜೀವನ ಹೋಗ್ತಿತ್ತು. ಮಗಳಿಗೆ ಇಂಜಿನಿಯರಿಂಗ್ ಓದಿಸಿದ್ರು. ಜಾಸ್ತಿ ದುಡ್ಡು ಕೊಟ್ಟು ಒಬ್ಬಳೇ ಮಗಳಲ್ಲ. ಆಮೇಲೆ ಜಾಸ್ತಿ ಅವ್ರಿಗೆ ಪೇಮೆಂಟ್ ಇತ್ತು, ಸಂಬಳ ಜಾಸ್ತಿ ಇತ್ತು. ಹಾಗಾಗಿ ಚಿಕ್ಕಮ್ಮನೂ ಅಷ್ಟೇ ನಮ್ಮ ಮನೆಗೆ ಬಂದಾಗಿಂದಾನು ಬೇಗ ಮಕ್ಕಳಾಗಲಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಇನ್ಯಾವ ವಿಷಯಕ್ಕೂ ಆಕೆ ಕಷ್ಟಪಡಲಿಲ್ಲ. ಆಕೆಗೆ ಎಲ್ಲ ಒಳ್ಳೆಯ ರೀತಿಯಿಂದಾನೇ ಇತ್ತು. ಆದ್ರೆ ಕೆಲವೊಂದು ಲವ್ ಮ್ಯಾಟ್ರ್ಗಳು ಗೊತ್ತಾದ್ಮೇಲೆ ಆಕಿಂದು ಸ್ವಲ್ಪ ನ್ಯಾಯ ಮಾಡಿದ್ಲು. ಆದರೆ ಅದೇನಂತ ವರ್ಕೌಟ್ ಆಗಲ್ಲ. ಕಟ್ಕೊಂಡೋಳೆ ಬೇರೆ ಇಟ್ಕೊಂಡೋಳೆ ಬೇರೆ ಅಂತಾರಲ್ಲ, ಹಂಗೆ ಕಟ್ಕೊಂಡೋಳಿಗಿದ್ದಂಥ ಬೆಲೆ ಪ್ರೀತಿದೊಳಗೆ ಅಷ್ಟಿರಂಗಿಲ್ಲ. ಮದುವೆ ಆದ್ರೆ ಮಾತ್ರ ಇರ್ತೈತಿ ಹೊರತು ಹಾಗೆ ಪ್ರೀತಿಯಾಗಿ ಉಳ್ಕೊಂತೈತಿ ಅಂತಾರಲ್ಲ, ಆ ರೀತಿ. ಆದರೆ ಚಿಕ್ಕಪ್ಪನ ಸಂಸಾರ ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಅವರು ಎಲ್ಲವನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿದ್ರು. ಎಲ್ಲರ ಮನೆಗೂ ಹೋಗಿದ್ರು. ಚಿಕ್ಕಮ್ಮನ ಸ್ವಭಾವ ಒಂದು ಸ್ವಲ್ಪ ಇದು. ಅವ್ರು ಹಂಗಲ್ಲ, ಯಾರ ಕರೆದ್ರೆ ಹೋಗೋದು, ಕರೀಲ್ದೆ ಇವ್ರು ಕರೆದ್ರು ಹೋಗ್ತಿದ್ರು, ಕರೀದೇ ಇದ್ರು ಹೋಗೋದ್ರು. ಈಗಿನ ಕಾಲದಾಗ ಅಂತಲ್ಲ, ಯಾವಾಗಲೂ ಕರೀದೇನೆ ಯಾರ ಮನೆಗೆ ಯಾರೋ ಹೋಗ್ಕೊಡ್ದು, ಅದೊಂದು ಸಮಸ್ಯೆ. ಹಾಗಾಗಿ ಮಗಳಂತರೂ ಭಾಳ ಜಾಣೆ, ಬುದ್ಧಿವಂತೆ, ನೋಡೋದಕ್ಕೂ ಚೆನ್ನಾಗಿದ್ದಾಳೆ. ಹಾಗಾಗಿ ಆಕಿನೂ ಕೂಡ ಮದುವೆ ಮಾಡಿದರು. ಬೇಜಾನು ವರದಕ್ಷಿಣೆ ಕೊಟ್ಟು ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಮದುವೆ ಮಾಡಿದರು. ಹಳೆಯ ಕೂಡ ಬ್ಯಾಂಕ್ ಮ್ಯಾನೇಜರು. ಸಾಕಾಬೇಕಾ, ಬ್ಯಾಂಕ್ ಬ್ಯಾಲೆನ್ಸೇ ಮನೆಗೆ ಬಂತು ಅನ್ನೋ ಥರ ಅವ್ರ ಜೀವನ ನಡೆಯೋಕ್ಕೆ ಶುರುವಾಯ್ತು. ಬೇಕಾದಷ್ಟು ಐತಿ, ದುಡ್ಡು ಖರ್ಚು ಮಾಡ್ತಾರೆ. ಚಿಕ್ಕಪ್ಪಂದು ಒಳ್ಳೆ ಗುಣ ಇನ್ನೊಂದು ಏನಪ್ಪ ಅಂದ್ರೆ, ಅವರು ಸಂಬಂಧಿಕರಿಗೆ ಅಂದರೆ ನನ್ನ ತಮ್ಮಗಳಿಗೆ ಆಗಲಿ ಮತ್ತು ಅಣ್ಣನ ಅಕ್ಕನ ಭಾಳ ಪ್ರೀತಿ. ಎಲ್ರಿಗೂ ತಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತಾರೆ, ಕೊಡ್ತಾರೆ. ಏನು ನನಗಿರಕ್ಕೆ ಹೋಗ್ಬೇಕು ಮಗಳು, ನಾಳೆ ಯಾರಿಗೆ ಹೋಗತ್ತೆ ಎಲ್ಲ ಅದು ಇರೋ ಮನೆ, ಅವರು ಕಟ್ಟಿರೋ 2 ಬಿಲ್ಡಿಂಗು, ಬಾಡಿಗೆ ಮನೆಗಳು ಎಲ್ಲ ಆಕೆಗೆ ಮಗಳಿಗೆ ಹೋಗತಿ. ಇದ್ದದ್ದು ಪಗಾರ ಭಾಳ ಬರುತ್ತೆ, ಏನು ಮಾಡ್ಬೇಕು, ಇದ್ದಾಗ ಎಲ್ಲರಿಗೂ ಸ್ವಲ್ಪ ಕೊಡೋಣ ಅನ್ನೋ ಒಂದು ಬುದ್ಧಿವಂತಿಕೆ, ಒಂದು ಮನಸ್ಥಿತಿ ಅವ್ರದ್ದು. ಎಲ್ರಿಗೆ ಹಂಚ್ಕೊಂಡು ತಿಂದ್ರೆ ಒಳ್ಳೆಯದು ಅನ್ನೋ ಒಂದು ಭಾವನೆ ಅವರಲ್ಲಿ. ಹಾಗಾಗಿ ಚಿಕ್ಕಪ್ಪ ಅವರಿಗೆ ಎಲ್ಲರಿಗೆ ಸ್ವಲ್ಪ ಕೊಡ್ತಾ ಇದ್ದಾರೆ. ಒಳ್ಳೆ ಗುಣ ಅಂದರೆ ಅದು ಅಂತ ಹೇಳ್ಬೋದು. ನನಗಾದರೂ ಅಷ್ಟೇ ಹುಷಾರಿಲ್ದಾಗ ಅವ್ರ ಮನೆಯಲ್ಲಿ ಕರ್ಕೊಂಡೋಗಿ ಇಟ್ಕೊಂಡಿದ್ರು. ನನ್ನ ಅರಿಕ ಮಾಡಿದರು. ಭಾಳ ದಿವಸ ನಾನು ಚೆನ್ನಾಗಿ ಅವ್ರ ಮನೆಯಾಗಿದ್ದೆ, ಉಂಡೆ ತಿಂದೆ, ಒಳ್ಳೆ ರೀತಿಯಿಂದನೇ ಇದ್ದೆ. ನನಗೆ ಒಳ್ಳೊಳ್ಳೆ ಬಟ್ಟೆ ಕೊಡಿಸ್ತಿದ್ರು. ನನಗೆ ಅವ್ರ ಮನೆಯಿಂದ ನನಗೆ ಒಳ್ಳೆ ತವ್ರ ಮನೆ ನನಗೆ ಇತ್ತು ಅಂತಲೇ ಹೇಳ್ಬೋದು. ಈ ಚಿಕ್ಕಪ್ಪನ ಬಗ್ಗೆ ಮಾತ್ರ, ಬೇರೆ ಇನ್ಯಾರಲ್ಲ, ಚಿಕ್ಕಪ್ಪರಷ್ಟೇ. ಈ ಚಿಕ್ಕಪ್ಪ ಅಷ್ಟೇ, 6ನೇ ಚಿಕ್ಕಪ್ಪ. ಭಾಳ ಒಳ್ಳೆಯ ಚಿಕ್ಕಪ್ಪ. ನೌಕರಿ ಐತಿ, ದೊಡ್ಡ ಸಂಬಳ ಬರ್ತೈತಿ ಅಂತ ಸೊಕ್ಕಿಲ್ಲ, ಏನಿಲ್ಲ. ತನ್ನ ಆರೋಗ್ಯ ಕೆಟ್ಟರು, ಬೇರೆಯವರಾಗಿ ಆರೋಗ್ಯ ಕೆಟ್ಟರು ಅವ್ರನ್ನ ಹೋಗಿ ನೋಡೋದು, ಮಾತಾಡಿಸೋದು, ಈ ಥರ ಸ್ವಭಾವ ಚಿಕ್ಕಪ್ಪಂದು. ಹಾಗಾಗಿ ಚಿಕ್ಕಪ್ಪನ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಇದು ಒಂದು ಚಿಕ್ಕಪ್ಪಂದು ಪುಟ್ಟ ಸಂಸಾರ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯ ಮಾತಾಡ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್.